ಮೊದಲು ಮೀನನ್ನ ತೊಳ್ಕೊಂಡು ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಈಗ ಒಂದು ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಇದನ್ನೆಲ್ಲ ಫ್ರೈ ಮಾಡೋಕೆ ಇಡ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಕರಿಬೇವು ಸೊಪ್ಪನ್ನು ಕೂಡ ಹಾಕೋಬೋದು. ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಇದನ್ನೆಲ್ಲ ಪೂರ್ತಿ ಫ್ರೈ ಮಾಡಬೇಕು ಸ್ನೇಹಿತರೆ. ಹಾಗೆ ಟೊಮೆಟೊ ಹಾಕೋತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಎಲ್ಲದನ್ನು ಹಾಕಿ ನೋಡಿ ಸ್ನೇಹಿತರೆ ಹೇಗೆ ಹುರಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಫ್ಲೇವರು ಗಮ್ ಅಂತ ವಾಸನೆ ಬರಬೇಕು ಸ್ನೇಹಿತರೆ, ಯಾಕಂದರೆ ಇದು ಎಷ್ಟು ನೀವು ಹುರಿತೀರೋ ಅಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಈ ಮಸಾಲೆ ಹೇಗೆ ಯೆಲ್ಲೋ ಕಲರಲ್ಲಿ ಬಂದಿದೆ. ಹೀಗೆ ಫ್ರೈ ಮಾಡಿದ್ರೆ ಒಳ್ಳೆಯದಾಗೋದು. ಮೀನಿನ ವಾಸನೆ ಹೋಗಿ ಒಳ್ಳೆ ಮಸಾಲ ಆಗಬೇಕು ಅಂದರೆ ನೀವು ಚೆನ್ನಾಗೇ ಹುರ್ಕೋಬೇಕಾಗತ್ತೆ. ಅದರಲ್ಲೇ ಇರೋದೇ ಟೇಸ್ಟು ನಿಜವಾಗ್ಲೂ. ಮಸಾಲೆ ಎಲ್ಲ ಹುರ್ಕೊಂಡಿದ್ದೀನಲ್ಲ, ಫ್ರೈ ಮಾಡ್ಕೊಂಡಿದ್ದೀನಲ್ವ, ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಮಸಾಲೆ ಐಟಮ್ಗಳನ್ನು ಹಾಕ್ಕೋತಾ ಇದ್ದೀನಿ. ಬಿಸಿ ಆಗೋಕ್ಕಿಂತ ಮುಂಚೆ ಸಣ್ಣಗಿರೋದನ್ನೇ ಹಾಕ್ಕೋಬೇಕಾಗತ್ತೆ. ಮಸಾಲ ರೆಡಿಯಾಗಿದೆ. ಈಗ ಕಾದಿರೋ ಎಣ್ಣೆಗೆ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಫ್ಲೇವರ್ ಚೆನ್ನಾಗಿ ಬರೋದಕ್ಕೆ, ಮತ್ತು ಮೀನಿನ ವಾಸನೆ ಯಾವುದು ಕೂಡ ಇರಲ್ಲ, ಕ್ಲೀನಾಗಿ ಹೋಗುತ್ತೆ. ಎಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಹೇಗೆ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿಂಗ್ ಮಾಡೋದ್ರಿಂದ ಮತ್ತು ನೀವು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನೀವು ರೊಟ್ಟಿ, ಚಪಾತಿ ಇಂಥವಕ್ಕೆಲ್ಲಕ್ಕೆಲ್ಲ ಸೂಪರಾಗಿರುತ್ತೆ. ಗ್ರೇವಿ ಟೈಪು ಸ್ವಲ್ಪ ಚೆನ್ನಾಗಿ ದಪ್ಪ ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತೆ. ನಾನು 1/2 kg ಮೀನು ತಂದಿದ್ದೆ, ಅಷ್ಟರಲ್ಲಿ ಮೀನು ಮಸಾಲ ನಾನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಮತ್ತೇನು ಮಸಾಲೆ ಐಟಮ್ನ ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದರೆ ಜಾಸ್ತಿ ಮಸಾಲೆ ಐಟಮ್ ಆದರೆ ಮುಖಕ್ಕೆ ಖಾರವಾಗಿ ಹೊಡೆಯುತ್ತೆ. ಈಗ ಮೀನು ಹಾಕ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ನೋಡಿ ಎಲ್ಲ ಮೀನುಗಳನ್ನು ಹಾಕ್ತಾಯಿದ್ದೀನಿ. ಕುದೀತಾ ಇರಬೇಕಾದ್ರೆ ಮೀನುಗಳನ್ನು ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಖಾರನ ಕುದಿಸಿ ಅದ್ರ ಮೇಲೆ ಹಾಕಿದ್ರೆ ಮೀನು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈಗ ಬೇಯುತ್ತೆ ಮೀನು, ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಮೀನು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ನೋಡಿ ಬಹಳ ಹೊತ್ತು ಕುದಿಸೂ ಇಲ್ಲ ಮೀನನ್ನ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.